ಇದು ಖ್ಯಾತ ನಟಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಮ್ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ತನ್ನ ನೋವಿನ ಕತೆ ತೆರೆದಿಟ್ಟಂತಹ ಖ್ಯಾತ ನಟಿಯೊಬ್ಬರು. ಆ ನಟಿಗೆ ಹಾಗೆಲ್ಲ ಮಾಡಿದ್ನ ಆ ನೀಚ. ತನಗಾದ ಕಹಿ ಅನುಭವ ರಿವೀಲ್ ಮಾಡಿದ ನಟಿ. ಆ ಕಾಮಂದನ ಕಾಟಕ್ಕೆ ಬೇಸತ್ತ ಸುಂದರ ನಟಿ. ಎಸ್, ಖ್ಯಾತ ನಟಿಯೊಬ್ಬಳು ತನಗಾದಂತಹ ನೋವಿನ ಬಗ್ಗೆ ಹಳನನ್ನು ತೋಡಿಕೊಂಡಿರುವಂತಹದ್ದು. ಇದು ಖ್ಯಾತ ನಟಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಎಸ್, ಖ್ಯಾತ ನಟಿಯೊಬ್ಬರಿಗೆ ತನಗಾದಂತಹ ನೋವಿನ ಬಗ್ಗೆ ಆ ನಟಿ ಈಗ ಹೇಳಿಕೊಂಡಿರುವಂಥದ್ದು. ಆ ಮಾಹಿತಿ ಈಗ ನಿಮ್ಮ ಫ್ರೀಡಮ್ ಟಿವಿಗೆ ಈಗ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿರುವಂಥದ್ದು. ತನ್ನ ನೋವಿನ ಕಥೆಯನ್ನು ತೆರೆದಿಟ್ಟಂತಹ ಖ್ಯಾತ ನಟಿ. ಆ ನಟಿ ಯಾರು? ಆ ನಟಿಗೆ ಆದಂತಹ ಅನುಭವ ಏನು? ಆ ನಟಿಗೆ ಆ ನೀಚ ಮಾಡಿದ್ದಾರು ಏನು? ತನಗಾದ ಕಹಿ ಅನುಭವದ ಬಗ್ಗೆ ರಿವೀಲ್ ಮಾಡಿರುವಂತಹ ನಟಿ. ಎಸ್, ಆ ಕಾಮಾಂಧನ ಕಾಟಕ್ಕೆ ಬೇಸತ್ತ ಸುಂದರ ನಟಿ. ಇದು ಖ್ಯಾತ ನಟಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಎಸ್, ಚೆನ್ನೈನ ಹೋಟೆಲ್ನಲ್ಲಿ ಕನ್ನಡ ನಟಿಗೆ ಕಿರಿಕಿರಿಯಾಗಿತ್ತು. ಹೋಟೆಲ್ನಲ್ಲಿ ಮಲಗಿದ್ದಾಗ ಬಂದಿದ್ದ ಕಾಮುಕ, ನಟಿಯ ಕಣ್ಣು ತಪ್ಪಿಸಿ ಒಳಗೆ ಬಂದಿದ್ದ ಕೀಚಕ, ಕಾಮಾಂಧನ ನಡೆಗೆ ನಡುಗಿ ಹೋದಂತಹ ನಟಿ. ಶೂಟಿಂಗ್ ಇದೆ ಅಂತಂತೇಳಿ ಚೆನ್ನೈಗೆ ಹೋಗಿದ್ದಾಗ ಈ ಘಟನೆ ನಡೆದಿರುವಂತಹದ್ದು. ಆ ಕಾಮುಕನ ಕ್ರೌರ್ಯಕ್ಕೆ ಬೆಚ್ಚಿ ಬಿದ್ದಂತಹ ನಟಿ. ಹಾಗಾದ್ರೆ ಆ ನಟಿ ಯಾರು? ಆ ನಟಿಗೆ ಕಾಟ ಕೊಟ್ಟಂತಹ ಕೀಚಕ ಯಾರು? ಎಸ್, ಚೆನ್ನೈನ ಹೋಟೆಲ್ನಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಇದು. ಈ ಒಂದು ಇನ್ಸಿಡೆಂಟ್ ಬಗ್ಗೆ ಆ ನಟಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿರುವಂಥದ್ದು. ಈಗಾಗಲೇ ಹೋಟೆಲ್ನಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಆ ನಟಿ ಮೇಲೆ ಆ ವ್ಯಕ್ತಿ ತನ್ನ ಕ್ರೌರ್ಯವನ್ನು ನೆರೆದಿರುವಂತಹ ಒಂದು ಸ್ಟೋರಿ ಇದು. ಆ ಕಾಮಾಂಧನ ನಡೆಗೆ ನಡುಗಿ ಹೋಗಿದ್ದಂತಹ ನಟಿ ಚೆನ್ನೈಗೆ ಶೂಟಿಂಗ್ಗೆ ಹೋದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಎಸ್, ಆ ಕಾಮುಕ ಯಾರು? ಆ ನಟಿ ಯಾರು? ಚೆನ್ನೈನ ಹೋಟೆಲ್ನಲ್ಲಿ ಏನು ನಡೀತು? ನಟಿಯ ಖಾಸಗಿ ರೂಮಿಗೆ ನುಗ್ಗಿದ್ದ ನೀಚ ಯಾರು ಗೊತ್ತಾ? ಆ ನೋವು ಅನುಭವಿಸಿದ ಆ ಖ್ಯಾತ ನಟಿ ಯಾರು? ಚೆನ್ನೈನಲ್ಲಿ ಹೋಟೆಲ್ನಲ್ಲಿದ್ದಾಗ ಆ ನಟಿಗೆ ಆ ವ್ಯಕ್ತಿ ಕಾಟ ಕೊಟ್ಟಿದ್ದಂತೆ. ಲಕ್ಷ್ಮೀ ಭಾರಮ್ಮ ಸೀರಿಯಲ್ ನಟಿಗೆ ಆಗಿದ್ದೇನು? ನಟಿಗೆ ಪದೇ ಪದೇ ನೆನಪಿಗೆ ಬರೋದಕ್ಕೆ ಆ ಹೋಟೆಲ್. ಕನಸಿನಲ್ಲೂ ಆ ಲಕ್ಷ್ಮೀ ಭಾರಮ್ಮ ನಟಿಗೆ ಅದೇ ನೆನಪು. ಅದು ನೆನಪಾದರೆ ಆ ನಟಿಗೆ ನಿದ್ದೆನೇ ಬರಲ್ವಂತೆ. ಎಸ್, ಚೆನ್ನೈನಲ್ಲಾದಂತಹ ಒಂದು ಕಹಿ ನೆನಪನ್ನು ಹಂಚಿಕೊಂಡಿರುವಂತಹ ನಟಿ. ಎಸ್, ಚೆನ್ನೈನಲ್ಲಾದಂತಹ ಒಂದು ಕಹಿ ನೆನಪನ್ನು ಹಂಚಿಕೊಂಡಿರುವಂತಹ ನಟಿ. ನಟಿಯ ಖಾಸಗಿ ರೂಮಿಗೆ ಹೋಗಿ ಆ ವ್ಯಕ್ತಿ ಬಹಳ ತೊಂದರೆ ಕೊಟ್ಟಿದ್ದಂತೆ. ಅದೆಲ್ಲ ನೆನಪಾದಂತಹ ಸಂದರ್ಭದಲ್ಲಿ ಆ ನಟಿಗೆ ನಿದ್ದೆನೇ ಬರಲ್ವಂತೆ. ಆ ನೋವು ಅನುಭವಿಸಿದ ಆ ಖ್ಯಾತ ನಟಿ ಯಾರು ಗೊತ್ತಾ? ಚೆನ್ನೈನಲ್ಲಿ ಹೋಟೆಲ್ನಲ್ಲಿದ್ದಾಗ ಆ ನಟಿಗೆ ಕಾಟ ಕೊಟ್ಟಂತಹ ವ್ಯಕ್ತಿ ಯಾರು? ಲಕ್ಷ್ಮೀ ಭಾರಮ್ಮ ಸೀರಿಯಲ್ ನಟಿಗೆ ಆ ರೀತಿಯಾದಂತಹ ಒಂದು ಅನುಭವ ಆಗಿರೋದು. ರಿಯಾಲಿಟಿ ಶೋ ಶೂಟಿಂಗ್ಗೆ ಹೋಗಿದ್ದಾಗ ಕಹಿ ಅನುಭವ ಆಗಿರುವಂಥದ್ದು. ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಂತಹ ನಟಿ ನೇಹಾ ರಾಮಕೃಷ್ಣ. ನಟಿ ಮಲಗಿದ್ದಾಗ ರೂಮ್ಗೆ ನುಗ್ಗಿದ್ದ ಹೋಟೆಲ್ ಹುಡುಗ. ನಟಿಯ ಕಾಲನ್ನು ಮುಟ್ಟಿ ವಿಕೃತಿ ಮೆರೆದಿದ್ದಂತಹ ಕಾಮಾಂಧ. ನಿದ್ರೆಯಲ್ಲಿದ್ದ ನಟಿಗೆ ಗೊತ್ತಾಗದಂತೆ ಮುಟ್ಟಿದ್ದ ಕಾಮುಕ. ಕಾಮುಕನ ಸ್ಪರ್ಶದ ಅರಿವೇ ಇಲ್ಲದೆ ಮಲಗಿದ್ದಂತಹ ನೇಹ. ಬಳಿಕ ನಟಿಗೆ ಎಚ್ಚರವಾಗುತ್ತಿದ್ದಂತೆ ಆ ಕಾಮುಕ ಅಲ್ಲಿಂದ ಓಡೋಗಿದ್ದಂತೆ. ಅವನನ್ನು ಹಿಂಬಾಲಿಸಿದಾಗ ಮಲಗಿದ್ದಂತೆ ನಾಟಕ ಮಾಡಿದ್ದ. ಬಳಿಕ ಸಿಸಿ ಕ್ಯಾಮರಾವನ್ನು ಪರಿಶೀಲನೆ ವೇಳೆ ಆ ವ್ಯಕ್ತಿ ಯಾರು ಅಂತೇಳಿ ಸಿಕ್ಕಿ ಬಿದ್ದಿದ್ದ. ಅವನನ್ನು
ಹಿಡಿದು ಹೊಡೆದಂತಹ ಹೋಟೆಲ್ ಸಿಬ್ಬಂದಿ. ಬಳಿಕ ನಾನೂ ಹೊಡೆಯುವಂತೆ ಸಿಬ್ಬಂದಿ ಹೇಳಿದರು, ಆದರೆ ಅವನನ್ನು ಹೊಡೆಯಲು ನನಗೆ ಆಗಲಿಲ್ಲ. ಚೆನ್ನೈನ ಟೂರಿನ ಕಹಿ ನೆನಪನ್ನು ಹಂಚಿಕೊಂಡಂತಹ ನಟಿ ನೇಹಾ. ಎಸ್, ಚೆನ್ನೈನಲ್ಲಿ ಆದಂತಹ ಕಹಿ ಅನುಭವದ ಬಗ್ಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ನಟಿ ನೇಹಾ ಅವರು ಹಂಚಿಕೊಂಡಿರುವಂಥದ್ದು. ತಮಗಾದಂತಹ ಅನುಭವದ ಬಗ್ಗೆ ಈಗಾಗಲೇ ರಿಯಾಲಿಟಿ ಶೋನಲ್ಲಿ ಹೋಗಿದ್ದಂತಹ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಆಗಿದ್ದಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ನಟಿ ನೇಹಾ ರಾಮಕೃಷ್ಣ ಅವರು ಹಂಚಿಕೊಂಡಿದ್ದಾರೆ. ನಟಿ ಮಲಗಿದ್ದಾಗ, ಅಂದರೆ ನೇಹಾ ಅವರು ಮಲಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆಕೆಯ ರೂಮಿಗೆ ಬಂದು ಆಕೆಯ ಕಾಲನ್ನು ಮುಟ್ಟಿ ಸ್ಪರ್ಶಿಸಿದ್ದಂತೆ. ಸೊ ಅದು ನೇಹಾಗೆ ಗೊತ್ತೇ ಆಗಿರಲಿಲ್ವಂತೆ. ಗೊತ್ತಾದಂತಹ ಸಂದರ್ಭದಲ್ಲಿ ಅಲ್ಲಿಂದ ಆತ ಎಸ್ಕೇಪ್ ಆಗಲಿಕ್ಕೆ ನೋಡಿದ್ದಾನೆ. ಅಲ್ಲಿದ್ದವರು ಆತನನ್ನು ಹಿಡಿದು ಅವನಿಗೆ 4 ಬಾರಿಸಿದ್ರಂತೆ. ಆದರೆ ಈಕೆಗೆ ಮಾತ್ರ, ಅಂದರೆ ನೇಹಾಗೆ ಅವನಿಗೆ ಹೊಡೆಯೋದಕ್ಕೆ ಮನಸ್ಸು ಬರಲಿಲ್ವಂತೆ. ಎಸ್, ಈ ಒಂದು ವಿಚಾರವನ್ನು ಈಗ ನಟಿ ನೇಹಾ ರಾಮಕೃಷ್ಣ ಅವರು ಹಂಚಿಕೊಂಡಿರುವಂತಹದ್ದು. ಚೆನ್ನೈನ ಖಾಸಗಿ ಹೋಟೆಲ್ನಲ್ಲಿ ಆದಂತಹ ಒಂದು ಕಹಿ ಅನುಭವದ ಬಗ್ಗೆ ಮಾತನಾಡಿರುವಂತಹ ನಟಿ ನೇಹಾ ರಾಮಕೃಷ್ಣ.